ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಭಾರತಿ ಗುಬ್ಬಿ ಅಂತ. ಸುಮಾರು ದಿವಸ ಆಯಿತು, ಒಂದು 3-4 ದಿವಸ ಆಯ್ತು ಅನ್ಕೋತೀನಿ. ಒಂದು ವಿಡಿಯೋ ಅಪ್ಲೋಡ್ ಮಾಡಿಲ್ಲ ನಾನು. ಯಾಕಂದರೆ ಇವತ್ತು ನಾವು ಮನೆ ಕ್ಲೀನ್ ಮಾಡೋದಂತ ವಿಚಾರ ಮಾಡಿದ್ದೀನಿ. ಮನೆ ಕ್ಲೀನ್ ಮಾಡೋಕ್ಕೆ ರೆಡಿ ಆಗಿದ್ದೀನಿ. ಅಂದರೆ ಯುಗಾದಿ ಹಬ್ಬ ಅಲ್ವಾ, ಈ ಕಡೆ ಎಲ್ಲ ಯುಗಾದಿ ಹಬ್ಬ, ಶ್ರಾವಣ, ಆಮೇಲೆ ಇನ್ನೊಂದು ಯಾವುದಪ್ಪ, ದೀಪಾವಳಿ, ಇವು 3 ಇದಕ್ಕೂ ಕೂಡ ಮನೆ ಕ್ಲೀನ್ ಮಾಡ್ತಾರೆ ಹಬ್ಬಕ್ಕೂ. ಹಾಗಾಗಿ ನಾನು ಇವತ್ತು ಮನೆ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಲ್ಲ. ಅರ್ಧ ಸಾಮಾನು ಆಲ್ರೆಡಿ ನಾನು ತೆಗೆದಾಗಿದೆ. ಇನ್ನು ಸ್ವಲ್ಪ ನಮ್ಮ ಮನೆಯವರಿಗೆ ಊಟ ಕೊಟ್ಟು ಬಂದು ಮನೆ ಕ್ಲೀನ್ ಮಾಡೋಕ್ಕೆ ತೆಗಿತೀನಿ. ನಾನು ಒಂದು 3-4 ದಿನ ಅಪ್ಲೋಡ್ ಆಗೋದಿಲ್ಲ ಇನ್ನು. ಯಾಕಂದರೆ ಒಬ್ಬಳೇ ಮಾಡೋದಲ್ಲ, ಸುಸ್ತಾಗಿಬಿಡುತ್ತೆ ಕೆಲಸ ಮಾಡೋದ್ರಲ್ಲೇ. ಹಾಗಾಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡೋಣ ವೀಕ್ಷಕರ ಮುಂದೆ ಅಂತ. ಮನೆ ಕ್ಲೀನ್ ಮಾಡಿ ಆದಮೇಲೆ ಮತ್ತು ರೆಸ್ಟ್ ಬೇಕನ್ನಿಸುತ್ತೆ. ಪಾತ್ರೆ ಅವು ಇವು ತೊಳೆಯುವಂಥ ಭಾಳ ಇರುತ್ತಲ್ಲ, ನಾನೇ ಒಬ್ಬಳೇ ಮಾಡೋದು. ಹಾಗಾಗಿ ನೋಡಿ, ಈಗ ಟೈಮ್ 10-10:30 ಆಗ್ತಾ ಬಂತು. ಇನ್ನೂ ಹೊಟ್ಟಿಗೆ ಕೂಡ ಏನೂ ತಿಂದಿಲ್ಲ. ಕೆಲಸ ಮಾಡೋ ಇದರಲ್ಲೇ ಬಿಜಿ. ಹಂಗಂದ್ಬಿಟ್ಟು ನಾನು ಒಂದು ಚಿಕ್ಕದ ಅಪ್ಲೋಡ್ ಮಾಡೋನು ವಿಡಿಯೋನ ಅಂತಂದು ಮಾಡ್ತಾಯಿದ್ದೀನಿ. ನಿಮ್ಮ ಸಹಕಾರ ಇರಲಿ ನಮ್ಮ ಮ್ಯಾಗೆಲ್ಲ. ನಿಮ್ಮ ಕೃಪೆಯಿಂದ ಸಬ್ಸ್ಕ್ರೈಬರ್ ಹೆಚ್ಚು ಮಾಡಿ ನನಗೆ. ನಾನು ವೀಕ್ಷಕರ ಮ್ಯಾಗ ನಂಬಿಕೆ ಇದೆ, ನನ್ನ ವಿಡಿಯೋ ನೋಡ್ತಾರಂತ. ಸ್ವೈಪ್ ಮಾಡಬೇಡಿ, ಸ್ವಲ್ಪ ಆದರೂ ನೋಡಿ. ಯಾಕಂದರೆ ನಿಮ್ಮಿಂದನೇ ನಾವೆಲ್ಲ ಯೂಟ್ಯೂಬರ್ಸ್ ಏನು ಮಾಡಿದರೂ ಕೂಡ ನಾವು ಸುಮ್ಮನೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂದರೆ ಏನೇನೂ ಮಾಡೋಕ್ಕಾಗೋದಿಲ್ಲ ನಮ್ಮ ಕಡೆಯಿಂದ. ವೀಕ್ಷಕರು ಮಾತ್ರ ಹಿಂಗೆ ಚಪ್ಪಾಳೆ ತಟ್ಟರೆ ನಾವು ಆವಾಗ ನಮ್ಮ ಕೈ ಕೂಡ ಹಿಂಗಿರುತ್ತೆ, ಇಲ್ಲಾಂದರೆ ಸಾಧ್ಯನೇ ಇಲ್ಲ. ನಿಮ್ಮದು ಆಶೀರ್ವಾದ ನಮ್ಮ ಮ್ಯಾಗಿರಲಿ ಅನ್ಕೋತೀನಿ. ನಾನು ಚಿಕ್ಕ ಲಾಗ್ ಮಾಡಿದ್ದೀನಿ, ಚಿಕ್ಕದು ಒಂದು ವಿಡಿಯೋ ಇದು. ಯಾರ್ಯಾರು ನಮ್ಮನ್ನ ಇಷ್ಟಪಡ್ತಿದ್ರು, ಯಾರ್ಯಾರಿಗೆ ನನ್ನ ವಿಡಿಯೋ ಲೈಕ್ ಆಗಿದೆಯೋ, ಯಾರ್ಯಾರು ವಿಡಿಯೋ ನೋಡೋದಿಲ್ಲೋ ಅವ್ರಿಗೂ ಕೂಡ ಥ್ಯಾಂಕ್ ಯು. ಯಾಕಂದರೆ ಕಮೆಂಟ್ ಒಂದು 3-4 ಜನ ಕಮೆಂಟ್ ಮಾಡಿರೋದು ನನಗೆ. ಯಾರೋ ಒಬ್ಬರು ರಾಮದಾಸ್ ಅಂತೆ, ಬಟ್ ಅವ್ರು ಕನ್ನಡದವ್ರು ಅದಾರೋ ಹಿಂದಿದವ್ರು ಅದಾರೋ ನನಗೆ ಗೊತ್ತಿಲ್ಲ. ರಾಮದಾಸನ, ನಿಮಗೂ ಕೂಡ ಥ್ಯಾಂಕ್ ಯು ಕಮೆಂಟ್ ಮಾಡಿದ್ದಕ್ಕೆ. ನಾನು ಹಿಂದಿ ಒಳಗೂ ಕೂಡ ಹೇಳ್ತೀನಿ, ಯಾಕೆ ಹಿಂದಿ ಆದವ್ರು ಇದ್ದರೆ ಕೆಲವೊಬ್ರಿಗೆ ಕನ್ನಡ ಕೂಡ ಗೊತ್ತಾಗೋದಿಲ್ಲ. रामदास भाई आप हिंदू है या मुस्लिम है या हिंदी वाले, सॉरी हिंदू ही रहेंगे क्योंकि रामदास है आपका नाम. तो आपका कौन से कंट्री से आप मेरे को कमेंट के ज़रूर बताइए कि आपको एक थैंक यू बोल सके. कहीं पे मैं गलत बात करी तो मेरे को सॉरी, क्योंकि हिंदू है मुस्लिम है, नहीं मुस्लिम में तो नहीं रहता है कि रामदास बोल के. तो आप कन्नड़ वाले रहेंगे तो वो मेरे को कन्नड़ वाले बोल के मेरे को कमेंट में बोलो. सबको मेरे तरफ से आने वाले दिन के लिए और आने वाले दिन तुम लोग मेरे को कमेंट करने के लिए सबको धन्यवाद. क्योंकि आपका ज़रूर चाहिए, कमेंट भी चाहिए, लाइक भी चाहिए, शेयर करते हो नहीं चाहिए. ಥ್ಯಾಂಕ್ ಯು ವೆರಿ ಮಚ್ ಸಬ್ಕು. ಮತ್ತು ಎಲ್ಲರಿಗೂ ಹೊಸ ಯುಗಾದಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಯಾಕಂದರೆ ನಾನು ಯುಗಾದಿ ಹಬ್ಬ ಆದಮೇಲೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಎಲ್ಲೆಲ್ಲೋ ತಪ್ಪುತ್ತೆ ವೀಕ್ಷಕರೇ, ಯಾಕಂದರೆ ಏನೇನೋ ಮಾತಾಡ್ಬೇಕಂತ ಬರ್ತೀನಿ. ಇಲ್ಲಿ ವಿಡಿಯೋ ಮಾತಾಡಬೇಕಂದ್ರೆ ಏನೇನೋ ಗೊತ್ತಾಗೋದಿಲ್ಲ, ಯಾವ ಭಾಷೆ ಏನು ಮಾತಾಡ್ಬೇಕಂತ. ಯಾಕಂದರೆ ಅಷ್ಟು ಕ್ಯಾಮ್ರಾ ಮುಂದೆ ಎಕ್ಸ್ಪೀರಿಯನ್ಸ್ ಇಲ್ಲ. ತಪ್ಪಿದರೆ ಎಲ್ಲರಿಗೂ ಕ್ಷಮೆ, ನನ್ನ ಕಡೆಯಿಂದ ಕ್ಷಮೆ ಇರಲಿ, ಎಲ್ಲರೂ ಕ್ಷಮಿಸಿ. ಯಾಕಂದರೆ ಈ ಭಾಷೆ ಏನಂದರೆ ನಾವು ಎಲ್ಲ ಕಡೆ ಎಲ್ಲೆಲ್ಲೋ ಏನೇನೋ ಮಾತಾಡ್ತಿರ್ತೀವಿ. ಈ ವಿಡಿಯೋ ಮಾಡಬೇಕಾದ್ರೆ ಹೆಂಗೆ ಮಾತಾಡ್ಬೇಕಂತ ಗೊತ್ತಾಗೋದಿಲ್ಲ. ಕೆಲವೊಬ್ರು ನೀಟಾಗಿ ಪೂರ್ತಿ ಅಚ್ಚುಕಟ್ಟಾಗಿ ಎಕ್ಸ್ಪ್ಲೇನ್ ಎಲ್ಲ ಮಾಡ್ಕೊತ ಹೋಗ್ತಾರೆ, ಆ ಥರ ನಮಗೆ ಬರೋದಿಲ್ಲ. ತಪ್ಪಿದರೆ ದಯವಿಟ್ಟು ಎಲ್ಲರೂ ಕ್ಷಮಿಸಿಬಿಡಿ. ನಾನು ವಿಡಿಯೋ ಏನು ಮಾಡ್ತೀನಿ, ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗೋಣ.